ಇಂಟರ್ವೆಲ್ ಸಿನಿಮಾ ಬಗ್ಗೆ ಬಹಳ ತುಂಬಾ ಅಂದ್ರೆ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಹೊರಗಡೆ ಎಲ್ಲರೂ ಹೋದಾಗ್ಲಿ ಅಂದ್ರೆ ಅಷ್ಟು ಯೂಶುವಲಿ ಏನಾಗುತ್ತೆ ಒಂದ್ ಸಿನಿಮಾ ಎಷ್ಟೇ ಎಲ್ಲ ಶ್ರಮ ಹಾಕಿ ಚೆನ್ನಾಗಿ ಮಾಡಿದ್ರು ಮಾರ್ಕೆಟಿಂಗ್ ಅಲ್ಲಿ ಮತ್ತೆ ಜನರಿಗೆ ತಲುಪಿಸೋ ವಿಷಯದಲ್ಲಿ ಸ್ವಲ್ಪ ಅದು ಗೊತ್ತಾಗಲ್ವೋ ಅಥವಾ ಅದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ವೋ ಫೇಲ್ ಆಗ್ತಾರೆ. ಬಟ್ ಇಂಟರ್ವೆಲ್ ಟೀಮ್ದು ಪ್ಲಸ್ ನನ್ನ ಪ್ರಕಾರ ಮಾರ್ಕೆಟಿಂಗ್ ಅಂತ ಅನ್ಕೊಂತೀನಿ. ಅಂದ್ರೆ ಬಹಳ ಜನಕ್ಕೆ ಒಡೆದು ಅದನ್ನ ತಲುಪಿಸಿದ್ರು. ಆದ್ರೆ ಇವತ್ತು ಆಡಿಯನ್ಸ್ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಒಂದು 10 ಜನ ಚೆನ್ನಾಗಿದೆ ಅಂತ ಹೇಳಿದ್ರು 11ನೇ ಜನಕ್ಕೆ ವೈಟ್ ಮಾಡ್ತಾ ಇರ್ತಾರೆ, ಒಬ್ಬ ಯಾರಾದ್ರೂ ಒಂದ್ ಸ್ವಲ್ಪ ಏನಾದ್ರು ಹೇಳಿ ಅಂತ. ಸೊ ಅಂತ ಒಂದು ನಿಟ್ಟಲ್ಲೂ ಆ ಗ್ಯಾಪ್ ಬಿಡದ ಗ್ಯಾಪ್ ನ ಫಿಲ್ ಮಾಡಿದ್ದಾರೆ. ಸೊ ಫಸ್ಟ್ ಮೊದಲನೇದಾಗಿ ಇಷ್ಟು ಒಳ್ಳೆ ಮಾರ್ಕೆಟಿಂಗ್ ನ ಡಿಸೈನ್ ಮಾಡಿರೋದಕ್ಕೆ ನಿಮ್ಗೆ ಶುಭಾಶಯಗಳು. ಬಹುಶಃ ನಿಮ್ಮ 25 ದಿವಸ ಇವತ್ತು 25 ದಿವಸ ಕಾಣೋದು ಆಲ್ಮೋಸ್ಟ್ ಒಂಥರ ಅದು ನಾವ್ ಆ ಟೈಮಲ್ಲಿ ನಮ್ಗಳಿಗೆಲ್ಲ 100 ಡೇಸ್ 50 ಡೇಸ್ ಅಂತ ಹೇಳ್ತಾ ಇದ್ವಲ್ಲ, ಆ ತರ ಒಂದು ಮೈಲಿಗಲ್ಲಿ ಇದ್ದಾಗೇನೆ. ಯಾಕೆಂದ್ರೆ ಇವತ್ತು ಸಿನಿಮಾದ ಡೈನಮಿಕ್ಸ್ ಅದ್ರದ್ದು ರೀಚ್ ಎಲ್ಲ ತುಂಬಾ ಚೇಂಜ್ ಆಗ್ಬಿಟ್ಟಿದೆ. ಸೊ ಫಸ್ಟ್ ಆಫ್ ಆಲ್ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಫಾರ್ 25 ಡೇಸ್ ದ ಬಿಗ್ಗೆಸ್ಟ್ ಸೆಲೆಬ್ರೇಷನ್ ಗೆ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ನಿಮಗೆ ಎಂಟೈರ್ ಟೀಮ್ಗೆ. ಮತ್ತೆ ಸುಖಿ ಅವರು ಬರೆದಾಗ ಅದೊಂದು ಹೇಳ್ತಾ ಇದ್ರೆ ನಮ್ಮ ಕಾಲೇಜ್ ಡೇಸ್ ಗಳಲ್ಲಿ ಆದಂತ ಅವನ್ನೆಲ್ಲ ಡಾಕ್ಯುಮೆಂಟ್ ಮಾಡ್ಕೋತಾ ಇದ್ದೆ ಅಂತ ಹೇಳಿದ್ರು. ಸೊ ಒಬ್ಬ ಬರಹಗಾರ ಯಾವಾಗ್ಲೂ 365 ಡೇಸ್ 24/7 ಅವನೊಂದು ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗ್ಲೂ ಓಪನ್ ಇರುತ್ತೆ. ಬಿಕಾಸ್ ನಿದ್ರೆಯಲ್ಲಿ ಕೂಡ ಏನಾದ್ರು ಒಂದು ಗ್ರಾಸ್ ಮಾಡ್ತಾ ಇರ್ತಾರೆ. ಸೊ ಆ ಒಂದು ನಿಟ್ಟಲ್ಲಿ ಒಬ್ಬ ಬರಹಗಾರ ಗೆದ್ದಿದ್ದಾನೆ ಅಂತಂದ್ರೆ ಸಿನಿಮಾ ಖಂಡಿತ ಗೆದ್ದೇ ಗೆಲ್ಲುತ್ತೆ ಅಂತ ಅರ್ಥ. ಯಾಕೆಂದ್ರೆ ಬರವಣಿಗೆನೇ ಸಿನಿಮಾ. ಬರವಣಿಗೆ ಅದನ್ನ ಎಷ್ಟು ಚೆನ್ನಾಗಿ ಎಷ್ಟು ಪರಿಪಕ್ವವಾಗಿರುತ್ತೆ ಅದು ಅಷ್ಟು ಎಫೆಕ್ಟಿವ್ ಆಗಿ ನಮ್ಗದು ಸ್ಕ್ರೀನ್ ಮೇಲೆ ಡೈರೆಕ್ಟರ್ ಅದನ್ನ ಇಳಿಸೋದಕ್ಕಾಗೋದಕ್ಕೆ. ಸೊ ಆ ಒಂದು ದೃಷ್ಟಿಯಿಂದ ಅವರ ನೈಜ ಸನ್ನಿವೇಶಗಳು ಬಹುಶಃ ಇದರಲ್ಲಿ ಬಹಳಷ್ಟು ಇದೆ ಅಂತ ಅನ್ಕೋತೀನಿ. ಬಹುಶಃ ಅದಕ್ಕೋಸ್ಕರ ಅಷ್ಟೊಂದು ಜನ ಎಂಜಾಯ್ ಮಾಡಿದ್ದಾರೆ. ಆಮೇಲೆ ಒಳ್ಳೊಳ್ಳೆ ಕ್ರಿಟಿಕ್ ಗಳೆಲ್ಲ ಹೇಳ್ತಾ ಇದ್ರು ಬರವಣಿಗೆ ಮೆರವಣಿಗೆ ತರ ಇದೆ ಅಂತ. ಸೊ ಈ ತರದೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಯಾಕೆಂತಂದ್ರೆ ನಮ್ಮ ಚಿತ್ರರಂಗಕ್ಕೆ ಬಹಳಷ್ಟು ಅವಶ್ಯಕತೆ ಇರೋದು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಈ ಯಂಗ್ ಕಾಲೇಜ್ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಮಾಡಿರುವಂತ ಸಿನಿಮಾಗಳು ತುಂಬಾ ಬಂದಿದಾವೆ. ಮತ್ತೆ ಬಹಳ ಚೆನ್ನಾಗಿ ಅದು ಯಶಸ್ವಿ ಕೂಡ ಕಂಡಿದೆ. ಅದ್ರಲ್ಲಿ ನಂದು ಒಂದು ಗೂಗ್ಲಿ ಕೂಡ ಆ ಟೈಮಲ್ಲಿ ಒಂದು ಕಾಲೇಜ್ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಹಲವಾರು ನಮ್ಮ ವೈಯಕ್ತಿಕ ಸನ್ನಿವೇಶಗಳನ್ನೆಲ್ಲ ಇಟ್ಕೊಂಡು ಬರೆದಂತದ್ದೇ. ಸೊ ಬಹುಶಃ ಅದು ಯಾಕೆ ಅದು ಅಷ್ಟು ಹತ್ರ ಆಗುತ್ತೆ ಅಂತಂದ್ರೆ ಬಹುಶಃ ಅದು ಎಲ್ಲರ ಜೀವನದಲ್ಲೂ ನಡೆಯುವಂತ ಒಂದಷ್ಟು ಕಾಮನ್ ಪಾಯಿಂಟ್ಗಳು ಒಂದಷ್ಟು ಕಾಮನ್ ವಿಷಯಗಳಿರುತ್ತೆ. ಅದು ಎಷ್ಟು ಸತಿ ನಿಮಗ್ ನೋಡಿದ್ರು ಅದು ಎಷ್ಟು ಸತಿ ಬೇರೆ ರೀತಿ ನೋಡಿದ್ರು ನಿಮ್ಗೆ ಅದು ಬೋರ್ ಹೊಡೆಯಲ್ಲ. ಯಾವಾಗ್ಲೂ ಅದೊಂದು ಸಣ್ಣ ಸಂತೋಷ ಮನ್ಸಲ್ಲಿ ಯಾವಾಗ್ಲೂ ಕೊಡುತ್ತೆ. ಅಂತ ಒಂದು ಪ್ರಯತ್ನ ಇಟ್ಕೊಂಡು ಇಂಟರ್ವೆಲ್ ಅನ್ನೋ ಒಂದು ಶೀರ್ಷಿಕೆ ಇಟ್ಕೊಂಡು ಸಕ್ಸಸ್ ನ ನೋಡಿದೆ ಈ ತಂಡ. ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಹೂ ಹ್ಯಾವ್ ಟರ್ನ್ ಟು ಫಿಲ್ಮ್ ಇಂಡಸ್ಟ್ರಿ ಆಲ್ವೇಸ್ ಸಕ್ಸಸ್ಫುಲ್ ಆಗ್ತಾರೆ. ಸೊ ಐ ವಿಶ್ ಇನ್ನೊಂದಷ್ಟು ಒಳ್ಳೊಳ್ಳೆ ಚಿತ್ರಗಳು ನಿಮ್ ತಂಡದಿಂದ ಬರಲಿ, ನಿಮ್ಮೆಲ್ಲಾ ತಾರಾಗಣದಲ್ಲಿ ನಿಮ್ಮೆಲ್ಲ ತಂತ್ರಜ್ಞ ಒಂದು ತಂಡದಿಂದ ಬರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇದು ಇಂಟರ್ವೆಲ್ ಅಂತ ಏನ್ ಹೇಳ್ತೀವಿ, ಈ ಸಿನಿಮಾದಲ್ಲೂ ಅಷ್ಟೇ ಇಂಟರ್ವೆಲ್ ಅಂದ್ರೆ ಮಧ್ಯಂತರ ಆದ್ಮೇಲೆ ಸೆಕೆಂಡ್ ಹಾಫ್ ಯಾವಾಗ್ಲೂ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸಖತ್ ಕ್ಯೂರಿಯಸ್ ಆಗಿರುತ್ತೆ, ಸಖತ್ ರೆಬೆಲಿಯಸ್ ಆಗಿರುತ್ತೆ, ತುಂಬಾ ಪೀಕ್ ತಗೊಂಡೋಗುತ್ತೆ. ಅದೇ ರೀತಿ ನಿಮ್ಮ ಈ ಇಂಟರ್ವೆಲ್ ಆದ್ಮೇಲೆ ನಿಮ್ಮ ಮುಂದಿನ ಬರೋ ಪ್ರಾಜೆಕ್ಟ್ಗಳು ಇನ್ನೂ ಪೀಕ್ ಅಲ್ಲಿ ಇರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಾಟ್ ಇಸ್ ದಿಸ್ ನೆಕ್ಸ್ಟ್ ಇದು ಅಂದಾಗ ಎಲ್ಲ ನನ್ಗೆ ಅನ್ಸೋದೇನು ಅಂತಂದ್ರೆ ತುಂಬಾ ಪ್ರತಿಭೆ ಇದೆ ನಮ್ಮ ಇದರಲ್ಲಿ. ಎಲ್ಲೋ ಒಂದು ವ್ಯವಸ್ಥೆ ಬೇಕು ಅಂತ ಅನ್ಸುತ್ತೆ. ಬಹುಶಃ ಇಲ್ಲಿ ತುಂಬಾ ಮಾಧ್ಯಮಗಳು ಇರೋದ್ರಿಂದ ಇದೊಂದು ಐಡಿಯಾ ಐ ಜಸ್ಟ್ ವಾಂಟೆಡ್ ಟು ಶೇರ್ ವಿತ್ ಯು. ಬಿಕಾಸ್ ನೀವು ಜನರಿಗೆ ತಲುಪಿಸ್ತೀರಾ. ಜನಗಳು ನಾನು ರಿಕ್ವೆಸ್ಟ್ ಮಾಡೋದನ್ನೇ ಅಂದ್ರೆ ಇವಾಗ ಲಕಿಲಿ ಸರ್ಕಾರ ಕೂಡ PVR ಗಳಲ್ಲಿ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಏನು ಟಿಕೆಟ್ ದರನ ಕಡಿಮೆ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ನೀವು ಯಾವ ಚಿತ್ರ ನೋಡ್ಬೇಕು ಅಂತ ನಾವು ನಿಮಗೆ ಇಂಥ ಚಿತ್ರನೇ ನೋಡಿ ಅಂತ ನಾನು ಕಂಪಲ್ಷನ್ ಮಾಡೋದಕ್ಕೆ ಆಗಲ್ಲ ಆಡಿಯನ್ಸ್ಗೆ. ಬಟ್ ನಾನ್ ಬೇಡಿಕೆ ಇದೊಂದು ರಿಕ್ವೆಸ್ಟ್ ಏನಂತಂದ್ರೆ ದಯವಿಟ್ಟು
ಹೊಸಬ್ರು ಚಿತ್ರಗಳು ಅಂತ ಗೊತ್ತಾದ್ರೆ ದಯವಿಟ್ಟು ಅವ್ರಿಗೆ ಬೆಂಬಲಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾನು ಕೂಡ ಒಂದು ಹೊಸಬ್ರು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೆ, ಈಗ ಇನ್ನೊಂದು ಸಿನಿಮಾ ಮಾಡಿದ್ದೀನಿ. ಅನ್ಲೆಸ್ ಈಗ ನಾವು ಅವ್ರನ್ನ ದೂಷಿಸೋದು ಇವ್ರನ್ನ ದೂಷಿಸೋದಲ್ಲ, ನಾವು ಫೈನಲಿ ನೀವು ಬಂದು ಆಡಿಯನ್ಸ್ ಥಿಯೇಟರ್ಗೆ ಬಂದು ನೀವು ಅದನ್ನ ನೋಡಿದವ್ರದ್ದು ಅದು ಬೇರೆ, ಅದೇ ದೊಡ್ಡ ಆಶೀರ್ವಾದ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಎಲ್ಲೋ ನಮ್ಮ ಇಂಡಸ್ಟ್ರಿಲೂ ಒಂದು ವ್ಯವಸ್ಥೆ ಆಗ್ಬೇಕಂತ. ಯಾಕೆಂತಂದ್ರೆ ಈಗ ಆಡಿಯನ್ಸ್ಗೂ ಅವರು ಒಂದು ದೊಡ್ಡ ಸಿನಿಮಾ ನೋಡ್ಬೇಕು ಅಂತ ಏನೋ ಒಂದು ಬಜೆಟ್ ಇಟ್ಕೊಂಡಿರ್ತಾರೆ. ಒಂದು ಬಜೆಟ್ ನೀವು ನಿಮ್ಮ ಎಂಟರ್ಟೈನ್ಮೆಂಟ್ ಅಲ್ಲಿ ಇಡುವಂತ ಬಜೆಟ್ ನ ದಯವಿಟ್ಟು ಹೊಸಬ್ರು ಸಿನಿಮಾಗೆ ನೋಡೋದಕ್ಕೆ ಅಂತಾನೆ ಒಂದು ಬಜೆಟ್ ನ ದಯವಿಟ್ಟು ಎತ್ತಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅಟ್ ದ ಸೇಮ್ ಟೈಮ್ ಎಲ್ಲ ಇಂಡಸ್ಟ್ರಿಯಲ್ಲೂ ಯಾವ್ದೋ ಒಂದು ಪರ್ಟಿಕ್ಯುಲರ್ ಮಂತ್ ಅಥವಾ 2 ಮಂತ್, ಯಾಕೆಂದ್ರೆ 120-130 ಸಿನಿಮಾಗಳೆಲ್ಲ ರಿಲೀಸ್ ಆಗ್ತಾ ಇದೆ. ಐ ಥಿಂಕ್ ಅದಕ್ಕಿಂತ ಜಾಸ್ತಿ ರಿಲೀಸ್ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಯಾವ್ದೋ ಒಂದು ಪರ್ಟಿಕ್ಯುಲರ್ ಮಂತ್, ಐದರ್ ಇಟ್ ಇಸ್ ಜೂನ್ ಆರ್ ಜುಲೈ, ನಿಮ್ಗೆ ಯಾವ್ದು ತುಂಬಾ ಫುಟ್ಫಾಲ್ಸ್ ಕಡಿಮೆ ಆಗುವಂತಹ ಈ ಮಂತ್ ಅಂತ ಅನ್ಕೊಂಡಿರ್ತೀರ, ಅದೇ ಮಂತ್. ಆ ಮಂತ್ ಒಂದು ಸೆಲೆಬ್ರೇಷನ್ ತರ, ಒಂದು ಫೆಸ್ಟಿವಲ್, ಒಂದು ಹಬ್ಬದ ಆಚರಣೆ ತರ ಇರ್ಬೇಕು. ಅಂದ್ರೆ ಜುಲೈ ಮಂತ್ ಬಂತು ಅಂದ್ರೆ ಬರೀ ಹೊಸಬ್ರು ಪಿಕ್ಚರ್ ರಿಲೀಸ್ ಅಪ್ಪ ಅಂತ ಅಂದ್ರೆ ಆ ತಿಂಗಳಲ್ಲಿ ಮ್ಯಾಕ್ಸಿಮಮ್ ಓನ್ಲಿ ಹೊಸಬ್ರು ಸಿನಿಮಾಗೆ ಎಲ್ಲರೂ ಚಿತ್ರಮಂದಿರಗಳು ಬಿಟ್ಕೊಡ್ಬೇಕು. ಅಥವಾ ದೊಡ್ಡ ದೊಡ್ಡ ಚಿತ್ರಗಳು, ದೊಡ್ಡ ದೊಡ್ಡ ಸ್ಟಾರ್ಗಳ ಚಿತ್ರಗಳು ಯಾವುದನ್ನು ಆ ಮಂತ್ ಅಲ್ಲಿ ಬರಬಾರ್ದು. ಅಂದ್ರೆ ಆ ಮಂತ್ ಬಂತು ಅಂತಂದ್ರೆ ಅದು ಓನ್ಲಿ ಹೊಸಬ್ರು ಸಿನಿಮಾ ಅಂತ. ಆದ್ರೆ ಹಂಗ ಆದಾಗ ಅಂದ್ರೆ ನಾನು ಎಲ್ಲಾ ಹೊಸಬ್ರು ಚಿತ್ರಗಳು ಪ್ರೋತ್ಸಾಹಿಸಿ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದ್ರೆ ಕ್ವಾಲಿಟಿ ಇರುವಂತ ಪಿಕ್ಚರ್ ತುಂಬಾ ಪ್ರಯತ್ನ ನೋಡಿ, ಇವ್ರನ್ನೆಲ್ಲ ನೋಡಿದ್ರೆ ಎಷ್ಟು ಅವರು ಸುಖೇಶ್ ಮಾತಾಡಿದಾಗ್ಬೋದು, ಭರತ್ ಮಾತಾಡಿದಾಗ್ಬೋದು, ಶಶಿ ಮಾತಾಡಿದ, ಇವೆಲ್ಲ ಕೇಳಿದಾಗ ಹೆಂಗ ಅನ್ಸುತ್ತೆ ಅಂತಂದ್ರೆ ಅಂದ್ರೆ ಈ ಒಂದು ಟೈಮ್ ಅಲ್ಲಿ 25 ದಿವಸ ಕ್ರಾಸ್ ಮಾಡಿ ಇನ್ನ ಪಿಕ್ಚರ್ ಓಡ್ತಾ ಇದೆ ಅನ್ನೋದು ಬಹಳ ದೊಡ್ಡ ವಿಷಯ, ಸರಿನಾ? ಅಂದ್ರೆ ಇಂಥ ಒಂದು ಪ್ರಯತ್ನ ಎಲ್ಲರಿಗೂ ಮಾಡೋದಕ್ಕೆ ಅದೊಂದು ಫೈನಾನ್ಷಿಯಲ್ ಸಪೋರ್ಟ್ ಸಿಕ್ಕಲ್ಲ ಅಥವಾ ಇನ್ನೇನೋ ಸಿಕ್ಕಲ್ಲ. ಸೊ ನಾನ್ ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ ಈ ತರದ್ ಎಲ್ಲ ಒಂದು ವ್ಯವಸ್ಥೆ ಆದ್ರೆ ಇನ್ನೂ ದೊಡ್ಡ ದೊಡ್ಡ ಟ್ಯಾಲೆಂಟ್ಗಳು, ಇನ್ನೂ ಒಳ್ಳೊಳ್ಳೆ ಚಿತ್ರಗಳು, ಇನ್ನೂ ಒಳ್ಳೊಳ್ಳೆ ಪ್ರತಿಭೆಗಳು ಬೆಳಕಿಗೆ ಬರ್ತಾರೆ. ಮತ್ತೆ ಹಲವಾರು ಕಲಾವಿದರು, ಬಿಕಾಸ್ ಇವತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಸ್ಕೇರ್ಸಿಟಿ ಇರೋದೇ ಲೀಡ್ ಆಕ್ಟರ್ಸ್ ಗಳದೇ ಸ್ಕೇರ್ಸಿಟಿ ಇದೆ, ತುಂಬಾ ಕಡಿಮೆ ಇದೆ. ಅಂದ್ರೆ ನಿಮಗೆ ತೆಲುಗು ಚಿತ್ರರಂಗದಲ್ಲಿ, ಬೇರೆ ಚಿತ್ರರಂಗದಲ್ಲಿ ಟೈರ್ 1, ಟೈರ್ 2, ಟೈರ್ 3 ಒಂದೊಂದು ಟೈರ್ ಅಲ್ಲಿ ಯು ವಿಲ್ ಗೆಟ್ ಮಿನಿಮಮ್ 15-20 ಹೀರೋಸ್ ಸಿಗ್ತಾರೆ. ನಮ್ಗೆ ಇಲ್ಲಿ ಬಹಳ ಬೆರಳೆಣಿಕೆ ಅಷ್ಟೇ ಇರೋದು. ಹಂಗಾಗಿ ಎಲ್ಲೋ ಒಂದ್ ಕಡೆ ಆಡಿಯನ್ಸ್ ಇಫ್ ಯು ಕ್ಯಾನ್ ಡೂ ದಿಸ್ ಅಂದ್ರೆ ನಮ್ಮ ವ್ಯವಸ್ಥೆಯಲ್ಲೂ ಇದೊಂದು ಸ್ವಲ್ಪ ಸಿಸ್ಟಮ್ ಕರೆಕ್ಟ್ ಆದ್ರೆ ಐ ಥಿಂಕ್ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬಾ ಒಳ್ಳೊಳ್ಳೆ ಚಿತ್ರಗಳು, ತುಂಬಾ ಒಳ್ಳೊಳ್ಳೆ ಪ್ರತಿಭೆಗಳು ಬೆಳಕಿಗೆ ಬರ್ತಾರೆ. ಮತ್ತೆ ಅವರು ಕೂಡ ದೊಡ್ಡ ದೊಡ್ಡ ಸ್ಟಾರ್ಗಳಾಗುವಂತ ಒಂದು ವೇದಿಕೆ ಸೃಷ್ಟಿಯಾಗುತ್ತೆ ಅನ್ನೋದು ನನ್ನ ನಂಬಿಕೆ.